ನಿಮ್ಮ ಬೋರಿಂಗ್ ಡಯಟ್ನ ಕಲರ್ಫುಲ್ ಮಾಡೋದಕ್ಕೆ ಈ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಡಯಟ್ ಅಂತ ಹೇಳಿ ಬರೀ ಅದೇ ಸೊಪ್ಪು ತರಕಾರಿ ತಿಂದು ಬೋರ್ ಆಗಿದ್ರೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ಕೊಳ್ಳಿ. ಇದು ಚಿಕನ್ ಟ್ಯಾಕೋಸ್, ಕಂಪ್ಲೀಟ್ಲಿ ಹೆಲ್ದಿ ವರ್ಷನ್, ಅಷ್ಟೇ ಟೇಸ್ಟಿ ಕೂಡ. ಇಲ್ಲಿಗೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಬೋನ್ಲೆಸ್ ಚಿಕನ್ಗೆ ಚಿಲ್ಲಿ ಪೌಡರ್, ಸಾಲ್ಟ್, 2 ಸ್ಪೂನ್ ಕರ್ಡ್ ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಮ್ಯಾರಿನೇಟ್ ಆದಮೇಲೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಬಟರ್ ಅಥವಾ ಗೀ ಹಾಕ್ಬಿಟ್ಟು ಚಿಕನ್ನ ನೀಟಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ. 15 ಮಿನಿಟ್ಸ್ ಆದರೂ ಕುಕ್ ಮಾಡ್ಕೊಳ್ಳಿ. ಚಿಕನ್ ತುಂಬ ಸಾಫ್ಟ್ ಅಂಡ್ ಜ್ಯೂಸಿ ಆಗುತ್ತೆ. ಕ್ರೀಮಿ ಸಾಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಯ್ಲ್ಡ್ ಎಗ್, ಒಂದು 3 ರಿಂದ 4 ಗೋಡಂಬಿ, 3 ರಿಂದ 4 ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟ್ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು 2 ಸ್ಪೂನ್ ಕರ್ಡ್ ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನನಗೆ ಕರ್ಡ್ ಸ್ಮೆಲ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಎಗ್ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಂಗ್ ಕರ್ಡ್ ಇಲ್ಲ ಯೋಗರ್ಟ್ ಕೂಡ ಹಾಕೋಬಹುದು. ಸಲಾಡ್ಗೆ ಆನಿಯನ್, ಟೊಮ್ಯಾಟೊ, ಕುಕುಂಬರ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್ ಹಾಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಕಂಪ್ಲೀಟ್ಲಿ ಕುಕ್ ಆದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಪರಿ ಪರಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೋತಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟ್ಯಾಕೋಸ್ ಶೆಲ್ ಬದಲು ನಾನು ಇಲ್ಲಿ ಚಪಾತಿನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಇದು ಹೆಲ್ದಿ ವರ್ಷನ್. ಅದಕ್ಕೆ ಇವಾಗ ಪ್ರಿಪೇರ್ ಮಾಡಿರೋಂಥ ಸಲಾಡ್, ಚಿಕನ್ ಎಲ್ಲಾನು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದ್ರ ಮೇಲೆ ಪ್ರಿಪೇರ್ ಮಾಡಿಟ್ಕೊಂಡಿರೋಂಥ ಸಾಸ್ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಪರಿ ಪರಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೋತಿದ್ದೀನಿ. ಇದನ್ನು ಹೀಗೆ ತಿನ್ಬೋದು, ಬಟ್ ನನಗೆ ಕ್ರಿಸ್ಪಿ ಟ್ಯಾಕೋಸ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ತವಾ ಮೇಲೆ ಬಟರ್ನ ಸ್ಪ್ರೆಡ್ ಮಾಡಿ ಲೋ ಫ್ಲೇಮಲ್ಲಿ 2 ಸೈಡು ಇದು ಕ್ರಿಸ್ಪ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ಸಖತ್ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವಂಥ ಟ್ಯಾಕೋಸ್ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಡಯಟ್ ಬೋರ್ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗೆ ಹೆಲ್ದಿ ಅಂತ ಹೇಳಿ ಹೀಗೆ 3 ಎಲ್ಲ ಒಟ್ಟಿಗೆ ತಿನ್ನೋದಲ್ಲ. ನಾನು ವಿಡಿಯೋದಲ್ಲಿ ಪ್ರೆಸೆಂಟೇಷನ್ಗೋಸ್ಕರ ತೋರಿಸಿದ್ದೀನಿ ಅಷ್ಟೇ.